ಓಕೆ, ಒಂದು ಕಡೆ ಪಕ್ಷ ಹೇಳಿದರೆ ತ್ಯಾಗಕ್ಕೆ ಸಿದ್ಧ ಅನ್ನೋರು, ಇನ್ನೊಂದು ಕಡೆ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿರೋದ್ರಿಂದ ಆ ಕಾರಣಕ್ಕಾಗಿ ರಾಜೀನಾಮೆಯನ್ನು ಅವರು ಕೊಡಬೇಕಾಗತ್ತೆ ಅನ್ನುವ ಒಂದಿಷ್ಟು ಮಾಹಿತಿ. ಎಲ್ಲದರ ಜೊತೆಗೆ ಒಬ್ಬರಿಗೆ ಮಿಸ್ ಆದರೆ ಇನ್ನೊಬ್ಬರಿಗೆ ಸಕ್ಸಸ್ ಆಗುತ್ತೆ, ಒಂದಿಬ್ಬರು ಔಟ್ ಆದರೆ ಮತ್ತೊಂದಿಷ್ಟು ಜನ ಇನ್ನಾಗುವ ಸಾಧ್ಯತೆ ಇದೆ. ಈಗ ಮತ್ತೆ ಸಂಪುಟದಿಂದ ಈಗ ಸದ್ಯಕ್ಕೆ ಇವರಿಗೆ ಅವಕಾಶ ಸಿಕ್ಕಿಲ್ಲ, ಆದರೆ ಪ್ರಬಲ ಆಕಾಂಕ್ಷಿ ಹೌದು ಮಹಿಳಾ ಕೋಟಾದ ಅಡಿಯಲ್ಲಿ. ಯಾರವರು? ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿಗಿರಿ ಮಿಸ್ ಆಗುವ ಸಾಧ್ಯತೆಗಳು ಮತ್ತಷ್ಟು ಹೆಚ್ಚಾದ್ವಾ? ಈಗಾಗಲೇ ಹೌದು ಪ್ರಬಲ ಆಕಾಂಕ್ಷಿ ಸಂಪುಟದಲ್ಲಿ ಮುಂದುವರಿಬೇಕು ಅನ್ನುವ ಆಸೆ ಸಹಜವಾಗೇ ಇದ್ದದ್ದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ. ಡಿ ಕೆ ಶಿವಕುಮಾರ್ ಸಂಪುಟ ಸೇರಲು ಬಿಗ್ ವಾರ್ ಕೂಡ ನಡೀತಾ ಇದೆ. ಆದರೆ ಆ ರೇಸ್ನಿಂದ, ಆ ವಾರ್ನಿಂದ ಅವರು ದೂರ ಆದ್ರ ಲಕ್ಷ್ಮೀ ಹೆಬ್ಬಾಳ್ಕರ್? ಹಾಗೊಂದು ಪ್ರಶ್ನೆ ಇದೆ. ಡಿ ಕೆ ಶಿವಕುಮಾರ್ ಸಂಪುಟ ಸೇರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್? ಬೇರೊಬ್ಬರಿಗೆ ಮಣೆ ಹಾಕ್ತಾರಂತೆ ಡಿ ಕೆ ಶಿವಕುಮಾರ್. ಹಾಗಾದರೆ ಯಾರದು ಮಹಿಳಾ ಕೋಟಾದ ಅಡಿಯಲ್ಲಿ? ಯಾಕೆ, ಏನಾಯಿತು? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ಅವಕಾಶ ಇಲ್ಲ? ಚಾನ್ಸ್ ಯಾಕಿಲ್ಲ? ಒಂದಲ್ಲ ಎರಡಲ್ಲ 8 ಕಾರಣಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದು ಉಚಿತ ಅಲ್ಲ ಅನ್ನುವ ಸ್ಟ್ರಾಂಗ್ ರೀಸನ್ಸ್ ಇದ್ದಾವೆ. ಏನದು? ಯಾವ ಕಾರಣಕ್ಕಾಗಿ? ಹೌದು, ಎಲ್ಲರೂ ಪ್ರಬಲ ಆಕಾಂಕ್ಷಿಗಳೇ. ಫಸ್ಟ್ ಟೈಮ್ MLA ಆದವರು ಕೂಡ ಪ್ರಬಲ ಆಕಾಂಕ್ಷಿಗಳು. ಬಹಳಷ್ಟು ವರ್ಷಗಳಿಂದ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು ಪ್ರಬಲ ಆಕಾಂಕ್ಷಿಗಳು. ಮತ್ತು ಹಿರಿಯರು ಅನ್ನೋ ಕಾರಣಕ್ಕಾಗಿಯೂ ಕೂಡ ಬಹಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ. ಎಲ್ಲರನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಮಹಿಳಾ ಕೋಟಾದ ಅಡಿಯಲ್ಲಿ, ಬೆಳಗಾವಿ ಕೋಟಾದ ಅಡಿಯಲ್ಲಿ, ಜಾತಿ ಸಮುದಾಯದ ಅಡಿಯಲ್ಲಿ, ಆಮೇಲೆ ಅವರ ಕುಟುಂಬಕ್ಕೆ ಕೊಟ್ಟಿರುವಂಥ ಮನ್ನಣೆ ವಿಚಾರದಲ್ಲಿ ಎಲ್ಲ ಕಾರಣಗಳು ಇರಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಯಾವ ಕಾರಣಕ್ಕಾಗಿ ಕೊಡಲಾಗ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಅವರು ಸಂಪುಟದಿಂದ ದೂರ ಇರಬೇಕು ಅನ್ನುವ ಒಂದು ಸಮೀಕರಣವನ್ನು ನಮ್ಮ ಟೀಮ್ ಮಾಡಿದೆ. ಎಸ್, ವಾಟ್ ಈಸ್ ದಟ್ ಇಕ್ವೇಷನ್? ಈಗಾಗಲೇ ಬೆಳಗಾವಿಗೆ 2 ಮಂತ್ರಿ ಸ್ಥಾನ ಕೊಡಲಾಗಿದೆ, ನಂಬರ್ 1. ನಂಬರ್ 2, ಲಿಂಗಾಯತ ಸಮುದಾಯಕ್ಕೆ 7 ಮಂತ್ರಿ ಸ್ಥಾನಗಳು ಈಗಾಗಲೇ ಇದ್ದಾವೆ. ಪಂಚಮಸಾಲಿ ಸಮುದಾಯಕ್ಕೆ 1 ಮಂತ್ರಿಗಿರಿಯನ್ನು ಕೂಡ ಕೊಡಲಾಗಿದೆ. ಕರೆಕ್ಟ್. ಕಾಶ್ಯಪ್ನವರು ಎಂಟ್ರಿ ಆಗಿದೆ, ಹಾಗಾಗಿ ಹೆಬ್ಬಾಳ್ಕರ್ ಔಟ್ ಆಗುವ ಸಾಧ್ಯತೆಗಳಿದ್ದಾವೆ. ಕಾರಣ ನಂಬರ್ 5, ಹೆಬ್ಬಾಳ್ಕರ್ ಕುಟುಂಬಕ್ಕೆ ಬಹಳಷ್ಟು ಅವಕಾಶಗಳನ್ನು ಕೊಡಲಾಗಿದೆ, ರಾಜಕೀಯ ಮನ್ನಣೆಯನ್ನು ಕೊಡಲಾಗಿದೆ. ಹೆಬ್ಬಾಳ್ಕರ್ ತಮ್ಮ ಚಂದ್ರರಾಜ್ಗೆ MLC ಸ್ಥಾನ ಕೊಟ್ಟಾಗಿದೆ. ಸಿದ್ದು ಸಂಪುಟದಲ್ಲಿ ಮಂತ್ರಿ ಆಗಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್. ಲೋಕಸಭೆ ಚುನಾವಣೆಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೂಡ ಕೊಡಲಾಗಿತ್ತು. ಈಗಾಗಲೇ ಬೆಳಗಾವಿಗೆ 2 ಮಂತ್ರಿ ಸ್ಥಾನ ಕೊಟ್ಟಾಗಿದ್ದೀರಿ. ಕಾರಣ 1 ನೋಡೋದಾದರೆ, 2 ಕಾರಣ ಲಿಂಗಾಯತ ಸಮುದಾಯಕ್ಕೆ ನೋಡೋದಾದರೆ, ಅದನ್ನು ಕನ್ಸಿಡರ್ ಮಾಡೋದಾದರೆ ಅದೇ ಸಮುದಾಯದಲ್ಲಿ 7 ಮಂತ್ರಿ ಸ್ಥಾನಗಳಿದ್ದಾವೆ. ಅದರಲ್ಲೂ ಪಂಚಮಸಾಲಿ ಸಮುದಾಯಕ್ಕೆ 1 ಮಂತ್ರಿಗಿರಿ ಕೂಡ ಈಗ ಸಿಕ್ಕಿದೆ. ಅಂದರೆ ವಿಜಯಾನಂದ ಕಾಶ್ಯಪ್ನವರು ಅಲ್ಲಿ ಪ್ರವೇಶ ಪಡೆದಿದ್ದಾರೆ. ಹಾಗಾಗಿ ಯಾವ ಕಾರಣಗಳನ್ನು ಕೊಡಬೇಕು ಹೇಳಿ? ಇನ್ನು ಅವ್ರ ಕುಟುಂಬ ಅಂತ ನೋಡಿದ್ರೆ ಆ ಕುಟುಂಬದ ತಮ್ಮ ಆಗಿರ್ಬೋದು, ಮಗನಿಗಾಗಿರ್ಬೋದು ಮನ್ನಣೆಯನ್ನು ಕೊಡಲಾಗಿದೆ. ಒಬ್ಬರು MLC ಆದರೆ ತಮ್ಮ ಚಂದ್ರರಾಜ್, ಮಗ ಮೃಣಾಲ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಾಗಿತ್ತು ಸ್ಪರ್ಧೆ ಮಾಡಲಿಕ್ಕೆ. ಹೌದಾ? ಹೀಗೆಲ್ಲ ಇರುವಾಗ ಮಗನಿಗಾಯಿತು, ತಮ್ಮನಿಗಾಯಿತು, ಜಿಲ್ಲೆಗಾಯಿತು, ಜಾತಿ ಆಯಿತು, ಹೀಗೆ ಎಲ್ಲ ವಿಚಾರಗಳು ಇರೋದ್ರಿಂದ ಇವರು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಇವರನ್ನು ಅದು ಅಷ್ಟು ಉಚಿತ ಅಲ್ಲ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸುವಂಥ ಒಂದು ವಾದ. ಅದರಲ್ಲೂ ಸತ್ಯ ಕೂಡ. ನಮ್ಮ ಟೀಮ್ ಮಾಡಿರುವಂಥ ಈ ಒಂದು ಇಕ್ವೇಷನ್ ಕೂಡ ಬಹಳ ಸತ್ಯಕ್ಕೆ ಹತ್ತಿರವಾದಂಥ ಒಂದು ಇಕ್ವೇಷನ್. ಎಸ್, ಬೆಳಗಾವಿ ಲೋಕಸಭಾ ಚುನಾವಣೆ ಕೂಡ ಬಹಳಷ್ಟು ರಂಗೇರಿತ್ತು ನಾನಾ ಕಾರಣಗಳಿಗಾಗಿ. ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಟಿಕೆಟ್ ಕೊಡಲಾಗಿತ್ತು. ಅವರ ವಿರುದ್ಧನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಸೋತಿದ್ದು. ಅಂದರೆ ಅಲ್ಲಿ ಬಹಳಷ್ಟು ಮತಗಳ ಅಂತರದಿಂದ ಅವರು ಸೋತಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಅಂದರೆ ಸೋಲು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಮನ್ನಣೆ ಕೊಟ್ಟಿದೆ ಪಕ್ಷ, ಕಾಂಗ್ರೆಸ್ ಹೈಕಮಾಂಡ್. ಜಾತಿ ಸಮುದಾಯ ಅಂತ ಬಂದಾಗ ಅಲ್ಲಿ ಈಗಾಗಲೇ 7 ಜನ ಲಿಂಗಾಯತ ಸಮುದಾಯದ ಮಂತ್ರಿಗಳಿದ್ದಾರೆ. ಪಂಚಮಸಾಲಿ ಸಮುದಾಯ ಅಂತ ಗಮನಿಸೋದಾದರೆ ವಿಜಯಾನಂದ ಕಾಶ್ಯಪ್ಪನವರು ಇದ್ದಾರೆ ಅಲ್ವೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬವನ್ನು ಕನ್ಸಿಡರ್ ಮಾಡೋದಾದರೆ ಈಗಾಗಲೇ ಹೇಳಿದಾಗೆ ಚಂದ್ರರಾಜ್ ಮತ್ತು ಮೃಣಾಲ್ ಅವ್ರಿಗೂ ಕೂಡ
ಟಿಕೆಟ್ಗೆ ಸ್ಪರ್ಧೆ ಮಾಡಲಿಕ್ಕಿರ್ಬೋದು ಮತ್ತು MLC ಆಗಿರೋಕ್ಕೆ ಅವಕಾಶ ಆಗಿರ್ಬೋದು, ಎಲ್ಲವೂ ಆಗಿದ್ದಾವೆ. ಹೀಗಾಗಿ ಮತ್ತೆ ಸಿದ್ದು ಸಂಪುಟದಲ್ಲಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕೂಡ ಆಗಿದ್ದರು. ಬಹಳಷ್ಟು ಅವಕಾಶಗಳನ್ನು ಕೊಡಲಾಗಿದೆ ಮತ್ತು ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ನೋಡಿದರೂ ಕೂಡ ಈ ಬಾರಿ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಟ್ಟು ಮುಂದುವರಿಸೋದು ಅಷ್ಟು ಉಚಿತ ಅಲ್ಲ ಅನ್ನುವ ಒಂದು ಮಾಹಿತಿ ಇದೆ. ಎಸ್, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಪ್ರಶಾಂತ್, ಬೆಳಗಾವಿ ಜಿಲ್ಲಾ ಪ್ರತಿನಿಧಿ, ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್ ಪ್ರಶಾಂತ್, ಒಂದು ಕಡೆ ಇಲ್ಲಿ ಸಂಪುಟ ಕಗ್ಗಂಟಾಗಿದೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನಸ್ಥಿತಿ ಹೇಗಿರ್ಬೋದು ಅಥವಾ ಅವರ ಇಂಗಿತ ಇದನ್ನೆಲ್ಲ ಯಾವ ರೀತಿ ವ್ಯಕ್ತಪಡಿಸ್ಬೋದು, ಬೆಳಗಾವಿ ಜನ ಏನು ಹೇಳ್ಬೋದು, ಹೀಗೆ ಹಲವು ಪ್ರಶ್ನೆಗಳು ಬರುತ್ತವೆ. ಎಸ್, ವಾಟ್ ಈಸ್ ದ ಸ್ಟೇಟಸ್? ಖಂಡಿತವಾಗಿಯೂ ಇದೀಗ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನದ ರೇಸ್ನಿಂದ ಇದೀಗ ಹೊರಗುಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಆಗಿರುವಂತಹ ಚಂದ್ರರಾಜ್ ಹಟ್ಟಿಹೊಳಿ ಅವರು ಈಗಾಗಲೇ MLC ಸಹ ಆಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಒಂದೇ ಕುಟುಂಬಕ್ಕೆ ಎರಡೆರಡು ಜವಾಬ್ದಾರಿ ಯಾಕೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಬಹುತೇಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನದ ರೇಸ್ನಿಂದ ಇದೀಗ ಹೊರಗುಳಿದಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ DK ಶಿವಕುಮಾರ್ ಅವರ ಮಂಡಳದಲ್ಲಿ ಈಗಾಗಲೇ 7 ಜನ ಲಿಂಗಾಯತ ಸಚಿವರು ಸಹ ಆಗಿರುವಂತದ್ದು. MB ಪಾಟೀಲ್ ಇರ್ಬೋದು, ಈಶ್ವರ ಖಂಡ್ರೆ ಆಗಿರ್ಬೋದು, SS ಮಲ್ಲಿಕಾರ್ಜುನ್, ಲಕ್ಷ್ಮಣ್ ಸವದಿ, ವಿಜಯನಗರ ಕಾಶ್ಯಪ್ನವರು ಸಹ ಇಲ್ಲಿ ಇರುವಂತದ್ದು. ಇದರ ಜೊತೆಗೆ ಬಸವರಾಜ ರಾಯರೆಡ್ಡಿ ಇವರೆಲ್ಲವೂ ಸಹ ಲಿಂಗಾಯತ ಕೋಟಾದಡಿಯಲ್ಲಿ ಇದೀಗ DK ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಇದೀಗ ಸಚಿವರಾಗಿ ಆಯ್ಕೆ ಸಹ ಆಗಿರುವಂತದ್ದು. ಹೀಗಾಗಿ ಮತ್ತೊಬ್ಬರಿಗೆ ಲಿಂಗಾಯತ ಸಚಿವ ಸ್ಥಾನ ಯಾಕೆ ಅನ್ನೋ ಒಂದ್ ಕಡೆ ಪ್ರಶ್ನೆ ಆದರೆ, ಮತ್ತೊಂದ್ ಕಡೆ ಬೇರೆಯವರಿಗೂ ಸಹ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಈಗ ಒತ್ತಾಯವೂ ಸಹ ಕೇಳಿ ಬರ್ತಾ ಇರುವಂತದ್ದು. ಬಹುತೇಕವಾಗಿ DK ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಹ ಬಹುತೇಕ ಆಗಿರುವಂತದ್ದು. ಈಗಾಗಲೇ ಅವರು ಸಹ ದೇರಿಗೆ ಆಗಿದ್ರು, ನನಗೆ ಮಂತ್ರಿಯನ್ನ ಮಾಡಿ, ಆದ್ರೆ ಬಹುತೇಕವಾಗಿ ಇವರಿಗೆ ಸಚಿವ ಸ್ಥಾನ ಸಿಗುವುದು ಡೌಟ್. ಯಾಕಂತಂದ್ರೆ 7 ಜನ ಮಂತ್ರಿಗಳು ಲಿಂಗಾಯತ ಕೋಟಾದಡಿ ಆಗಿರುವಂತದ್ದು. ಈ ಹಿಂದೆ DK ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟ ವಿಸ್ತಾರ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಾಗಿ ಬೇರೆಯವರ ಹೆಸರು ಸಹ ಇಲ್ಲಿ ಆಗಿತ್ತು. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಸಹ ಇಲ್ಲಿ ಆಗಿತ್ತು. ಆ ಒಂದು ಹಿನ್ನೆಲೆ ತಂದ್ರೆ ಒಂದಿಷ್ಟು ಗೊಂದಲಗಳು ಸಹ ಉದ್ಭವಾಗಿದ್ವು. ಆ ಒಂದು ಹಿನ್ನೆಲೆ ತಂದ್ರೆ ಗಾಯತ್ರಿ ಶಾಂತೇಗೌಡರವರು ಸಚಿವರಾಗಿ ಇಲ್ಲಿ ಪ್ರಮಾಣ ವಚನವನ್ನು ಸಹ ಸ್ವೀಕಾರ ಮಾಡಿಲ್ಲ. ಆ ಒಂದು ಸ್ಥಾನವನ್ನ ಸಹ ಇಲ್ಲಿ ಪೆಂಡಿಂಗ್ ಇಟ್ಟಿದ್ರು. ಆ ಒಂದು ಸ್ಥಾನ ಬಹುತೇಕವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆಗೂ ಸಹ ಕಾರಣವಾಗಿತ್ತು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಜನರು ನಿರೀಕ್ಷೆಯನ್ನು ಸಹ ಇಟ್ಟಿದ್ರು. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಸಚಿವ ಸ್ಥಾನದ ರೇಸ್ನಿಂದ ಇದೀಗ ಬಹುತೇಕವಾಗಿ ಹೊರಗುಳಿದಿದ್ದಾರೆ ಅಂತ ಹೇಳ್ಬೋದು. DK ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ 7 ಜನ ಸಚಿವರು ಈಗ ಲಿಂಗಾಯತ ಕೋಟಾದಡಿ ಆಗಿರೋದ್ರಿಂದ ಇಲ್ಲಿ ಲಿಂಗಾಯತರಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯ ಕೊಡೋಕ್ಕಿಂತ ಬೇರೆ ಸಮುದಾಯಗಳಿಗೂ ಸಹ ಇಲ್ಲಿ ಕೊಡುವ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬಿಟ್ಟು ಬೇರೆಯವರಿಗೆ ಇಲ್ಲಿ ಸಚಿವ ಸ್ಥಾನವನ್ನ ಕೊಡುವ ಲೆಕ್ಕಾಚಾರದಲ್ಲಿ ಇದೀಗ ಹೈಕಮಾಂಡ್ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಒಂದೇ ಕುಟುಂಬದಲ್ಲಿ ಎರಡೆರಡು ಜವಾಬ್ದಾರಿ ಯಾಕೆ ಅಂತ ಹೇಳಿ ಈಗ ಪ್ರಶ್ನೆಯೂ ಸಹ ಹೈಕಮಾಂಡ್ ಮುಂದೆ ವಿವಿಧ ಶಾಸಕರು ಸಹ ಅಸಮಾಧಾನಗೊಂಡಿರುವಂತಹ ಶಾಸಕರು ಸಹ ಇದೀಗ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಪ್ರಶಾಂತ್.